ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಒಂದು ಡೈಲಾಗ್ ಹೊಡಿಬೇಕು. ಇಂಡಿಯಾ ಮ್ಯಾಚಿಂದ ಏನು ಇಂಡಿಯಾ ಮ್ಯಾಚ್ ನೋಡ್ರೆ ಒಂದು ಡೈಲಾಗ್ ಹೊಡಿಬೇಕು ಅಂದ್ರೆ, ಇನ್ನು ಈ ಕಣ್ಣಲ್ಲಿ ಏನೇನು ನೋಡ್ಬೇಕು ಕಾಣೆ ಅನವರ್ತೆ ನಮ್ಮ ಇಂಡಿಯಾ ಟೀಮ್ ಆ ಪರಿ ಆಡತಿ. ಈ ಪರಿ ಹೊಲ್ಸಾಗಿ ಆಡಿದ ನಮ್ಮ ಟೀಮ್ ಇಂಡಿಯಾದವ್ರು ಇವತ್ತು ಹೊಡೆದಿದ್ದೆಷ್ಟು 158 ರನ್. 158 ರನ್ T20 ಎಲ್ಲಿ ತಗ ಜಕ್ಕೊಂತ ಹೋಗ್ಬೇಕು ನಿಮ್ಮ ಕೇರ. ಆಲ್ಮೋಸ್ಟ್ 17 ಓವರ್ ಒಂದು ಕಡೆ ಡಿಫೆಂಡು ಮಾಡ್ತಾರೆ. ನೀವು ನೋಡ್ರಿ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಇಂಥ ಟೀಮ್ಗಳು ಡಿಫೆನ್ಸ್ಗೆ ಮಾಡ್ತಾವ್ರೆ ಸ್ಕೋರ್. ಆದ್ರೆ ನಮ್ಮ ಟೀಮ್ ಇಂಡಿಯಾ, ಶ್ರೇಯಸ್ ಸರ್ ಕ್ಯಾಪ್ಟನ್ಸ್ ಒಳಗಿದ್ದು ನಮ್ಮ ಟೀಮ್ ಇಂಡಿಯಾ ಮಾಡಿದ್ದೇನು 13.1 ಓವರಿಗೆ ಚೇಂಜ್ ಮಾಡಿಸ್ಬಿಟ್ಟತಿ. ಅಂದ್ರೆ ಅಷ್ಟು ರನ್ ಕೊಟ್ಟಾರ ಇಂಗ್ಲೆಂಡ್ದವ್ರಿಗೆ. ಹೊಡೆದಿದ್ದಂತರೂ ಡಗ್ಲಾ ಸ್ಕೋರ ಅಂದ್ರೆ 158 ಆರಾಮ್ ಯಾವ ಟೀಮ್ ಆದರೂ, ಜಿಂಬಾಬ್ವೆ ಟೀಮ್ ಆದರೂ ಚೇಂಜ್ ಮಾಡುತ್ತೆ 153 ರನ್. ಅದ್ರೊಳಗೆ ಮಾತಿತ್ರ ಬರೀ ಟ್ರಾನ್ಸಿಷನ್ ಬೇಸ್ ಓಕೆ. ಟ್ರಾನ್ಸಿಷನ್ ಬೇಸ್ ಅಂದಾಗ ಮತ್ತು 2026 ವರ್ಲ್ಡ್ ಕಪ್ ಇದ್ದಾಗ ಮತ್ತು ಅಲ್ಲಿ ಯಂಗ್ ಪ್ಲೇಯರ್ಸ್ ಹೋದ್ರು, ಅಲ್ಲಿ ಯಾಕೆ ಮ್ಯಾಚ್ ಗೆದ್ರು. ಮತ್ತು ಅನ್ಬೋದು ನೀ ಎಲ್ಲ ಇಂಡಿಯಾದಾಗೈತಿ, ಬರೀ ಇಂಡಿಯಾದಾಗ ಮ್ಯಾಟ್ರ್ ಆಗಲ್ಲ. ಇವಾಗ ನೀವು ಬ್ಯಾಕ್ ಟು ಇವಾಗ 2022 ಹೋರಿ, ಅಲ್ಲಿ ಪ್ಲೇಯರ್ಸ್ ಅವಾಗ ಬರ್ಲತ್ರ. ಆಲ್ಮೋಸ್ಟ್ ಎಲ್ಲ ಸೀರೀಸ್ ತಗೋರಿ, ಎಲ್ಲ ಸೀರೀಸು ಇಂಡಿಯಾ ಒಂದು ಸ್ವಲ್ಪರ ಏನೋ ಹೊಳ್ಳಿ ಪವರ್ ತೋರಿಸೈತಿ. ಆದ್ರೆ ಈ ಸಲ ಅಟ್ರ ಫ್ಲಾಪ್. ಒಂದು ನೀನೇ ಶ್ರೇಯಸ್ ಒಂದು ಸ್ವಲ್ಪ ಆಡಿದಿರ್ತೇವೆ. ನಮ್ಮವ್ರು 158 ತನಕ ಹೋದ್ರು. ಅಣ್ಣ ಹೊಡೆದು 80 ರನ್ ಮೈನಸ್ ಮಾಡ್ರ. ಇದು ಈಗಿನ ಹಿಂದಿನ ವಿಡಿಯೋದಾಗ ಏನು ಅದ್ರ ಮೈನಸ್ ಮಾಡ್ರಿ 78 ರನ್. 78 ರನ್ ನನ್ನ ಪ್ರಕಾರ ಇಂಗ್ಲೆಂಡ್ದವ್ರು ಒಟ್ಟು 6-7 ಹೊಡಿತಾರೆ. ಉಪ್ಪ ಅದಕ್ಕೆ ನಮ್ಮ ಬಾಲಿಂಗ್ ನೋಡ್ರೆ ನಂಗೆ ಆಗ್ಬೇಕಂತ. ನನಗೆ ಒಬ್ಬ 10 ಎಕಾನಮಿ, ಇನ್ನೊಬ್ಬ 19 ಎಕಾನಮಿ, ಇನ್ನೊಬ್ಬ 15 ಎಕಾನಮಿ. ನಮ್ಮ ವಾಷಿಂಗ್ಟನ್ ಅಣ್ಣ ಎದಕ್ಕೆ ತಂಬಿಡ್ತಾರೋ ಗೊತ್ತಿಲ್ಲ. ಅಣ್ಣ ಬ್ಯಾಟಿಂಗ್ ಒಳಗೆ ಏನು ಮಾಡಲ್ಲ, ಬಾಲಿಂಗ್ ಒಳಗಂತೂ ಕಿತ್ತಿ ಕೊಡ್ತಾನೆ ರನ್. ಮತ್ತು ಸಿಕ್ಕ ದಾನೇಶ್ವರ ಕರ್ಣ ಸಿಕ್ಕ ರನ್ ಕೊಡ್ತಾನೆ. ಬಂದ ಇವತ್ತು 1 ಓವರಿಗೆ 19, ಮತ್ತು ದುಬೆ ಅಣ್ಣ 1 ಓವರಿಗೆ 15. ಆರ್‌ಸಿಬ್ ಸಿಕ್ಸಿಂಗ ಅದೇ 10 ಎಕಾನಮಿ ಅವರ ಹೋಗ್ದಿದ್ದು. ಓವರ್ ನಮ್ಮ ಟೀಮ್ ಇಂಡಿಯಾ ಬ್ಯಾಟಿಂಗ್ ಕಡೆ ಹೇಳ್ಬೇಕಾರೆ, ಒಟ್ಟು ನಮ್ಮ ಇಂಡಿಯಾ ಟೀಮ್ ಬ್ಯಾಟಿಂಗ್ ಒಳಗೆ ವೈಭವ್ ಸೂರ್ಯವಂಶಿ ಬಂದ ಪುಟ್ಟ ಹೋದ ಪುಟ್ಟ. ಬರ್ತಾನೆ ಅಣ್ಣ, ಬಂದ ಕೂಡಲೇ 1 6 ಬಿಡ್ಲಾಕ 2 6 ಬಿಡ್ಲಾಕ ಹೋಗ್ತಾನೋ, ಔಟ್ ಹಾಕೋನೋ. ಸೊ ದಿಸ್ ಈಸ್ ನಾಟ್ ವೆಲ್. ನಮ್ಗೆ ಬೇಕಾಗಿಲ್ಲ ಇದು. ನಮ್ಗೆ ತೆಳಗೆ ಆಡಿ ಒಂದು ಸ್ವಲ್ಪ ಸ್ಪೀಡ್ ಆಡಿ ಮ್ಯಾಲೆ ಕ್ಯಾಚ್ ಹೊಡಿ ಪ್ಲೇಯರ್ ಬೇಕಾಗಿಲ್ಲ ನಮ್ಗೆ. ಬೌಂಡ್ರಿ 6 ಹೊಡಿ ಪ್ಲೇಯರ್ ಬೇಕು. ಆದ್ರೆ ಅಣ್ಣ ಏನು ಮಾಡತ್ತಾನೋ ಪಿಚ್ ಸುದ್ದಿಲ್ಲ ಏನೋ ಗೊತ್ತಿಲ್ಲ. ಮತ್ತು ಜೋಪ್ರಾ ಆರ್ಚರ ಬಂತಕ್ಕದ. ಮತ್ತು ಜೋಪ್ರಾ ಆರ್ಚರ್ IPL ಇದ್ದಾಗ ಒಂದ್ಸಲ ಇದೇನಂದ್ರೆ ವೈಭವ್ ಸೂರ್ಯವಂಶಿನ ಹೆಂಗೆ ಬಿಡ್ತೀವಿ ನನಗೆ ಗೊತ್ತಾ. ಆರಣ ಈಗ ಹೇಳಂಗಿಲ್ಲ, IPL ಮುಗಿದಾದ್ಮೇಲೆ ಹೇಳ್ತಂದಿದ್ದೆ. ಅದ ಈಗ ನಡೆದತ್ತೆ ಇದು ಕೆಲಸ. ಏನಂದ್ರೆ IPL ಮುಗೀತು, ಅವ್ರು ಇಂಡಿಯಾ ಟೀಮ್, ಇವ್ರು ಇಂಗ್ಲೆಂಡ್ ಟೀಮ್. ಸೊ ಈ ಥರ ಏನೈತಿ, ಅವ್ರು ವಿಕೆಟ್ ತೆಗಿಲಾಕ ಈ ಅಣ್ಣಗೆ ಎಲ್ಲ ಗೊತ್ತು. ಜೋಪ್ರಾ ಆರ್ಚರ್ಗೆ ಎಲ್ಲ ಗೊತ್ತದ ವೈಭವ್ ಸೂರ್ಯವಂಶಿ ಹೆಂಗೆ ವಿಕೆಟ್ ತೆಗಿದತ್ತೆ. ಸೊ ಅದೇ ಥರ ವಿಕೆಟ್ ತೆಗೆದ್ರು. ಇನ್ನು ಅಭಿಷೇಕ್ ಶರ್ಮಾ ಆ್ಯಸ್ ಇಟ್ ಇಸ್ ಅವರು ಒಂದು 135 ಸ್ಟಾಕೆಟ್ ಒಳಗೆ ಆಡಿ ಔಟ್ ಅವರು. ವಿಷಯನ ಈಗ ಬಂದಾಗೇನೋ ಫುಲ್ ಹವಾ ಮಾಡ್ಕೊಂಡ್ರೆ ಕರೆ ನಾಟ್ ಗೋಯಿಂಗ್ ವೆಲ್. ಅವರು ಪಕ್ಕ ನಡುವಲ್ರು. ಇನ್ನು ಶ್ರೇಯಸ್ ಅಯ್ಯರ್ ಬೆಸ್ಟ್ ಇವತ್ತು ಆಡಿದಕ್ಕೆ ಹೆಮ್ಮೆ ಪಡಲೇಬೇಕು. ಆದ್ರೆ ಕ್ಯಾಪ್ಟನ್ಸಿ ಸ್ವಲ್ಪ ಆ ಕಡೆ ಮಾಡಿದರು. ಇನ್ನು ಅವ್ರದಾಗಿಂದ ದುಬೇಜಿ ಎಲ್ಲ ರನ್ನೇ ಓಲಾಡೋರು. ಮತ್ತು ನಾವು ವಾಷಿಂಗ್ಟನ್ ಸುಂದರ್ 8 ಬಾಲ್ 5 ರನ್. ಅಕ್ಷಯ್ ಪಟೇಲ ಅವ್ರೇನು ಪಕ್ಕ ಆಡಿಲ್ಲ. ಇದೇ ಹೇಳಿಲ್ಲ, ಆಲ್ಮೋಸ್ಟ್ ಅಭಿಷೇಕ್ ಶರ್ಮಾ ಮತ್ತು ದುಬೆ ಮತ್ತು ಏನು ವಿಷಯನ ಇವೊಂದು 5-6 ಮಂದಿ ಸೇರಿ ಅವ್ನು ಸ್ವಲ್ಪ ಆ ಕಡೆ ಬಡ್ದು. ಮತ್ತು ಶ್ರೇಯಸ್ ಅಯ್ಯರ್ ಒಂದು 80 ಹೊಡೆದು ಟೋಟಲ್ 58 ರನ್ ಆಯ್ತು. ಆಗಿಂದ ನಾ ಮ್ಯಾಚ್ ನೋಡ್ಬೇಕೈತೆ ಆಲ್ಮೋಸ್ಟ್ ಒಂದಷ್ಟು 12 ರನ್ ಆಗಿತ್ತು. ನಾ ವೀಡಿಯೋ ಮಾಡಿ ಮುಕ್ಕೋಬೇಕಾರೆ 12 ಆದರೂ ಸಿಕ್ಕಂಗೆ ಬಡ್ಸು. 1 ಓವರಿಗೆ ಒಂದು ಏನೂ ಇರ್ಲಾರ್ದನ್ನ 6 ರನ್ ಕೊಟ್ಟಾರ. ಅಂದ್ರೆ ಒಂದೇನೋ ವೈಡ್ ಹೋಗದ ಮೋಸ್ಟ್ಲಿ ಒಂದು 6 ರನ್ ಕೊಟ್ಟಂಗೆ ಆಡ್ತಾರೆ. ಇದಕ್ಕೆ ನಿನ್ನ ನೋಡಿನ ಏನೋ ಬಟ್ಲರು 1 ರನ್ ಐತಿ, ಮತ್ತು ಸಾಲ್ಟ್ 1 ರನ್ ಐತಿ. 6 ಸ್ಕೋರ ನೋಡ್ರೆ 6 ರನ್ ಐತಿ. ಸೊ ನಂಗೆ ಶಾಕ್ ಆಯ್ತು. ಅವಾಗ ಗೊತ್ತಾಯ್ತು ಬೈ ರನ್ ಕೊಟ್ಟಾರ್ತಿ ಅಂದರು. ಹೆವಿ ಈ ಪರಿ ಡೌನ್ ಹೆಂಗೆ ಹೋಗೈತೆ ಒಂದು ಟೀಮ್ ಇತ್ತು ಒಂದು ಗೊತ್ತಾಗ್ತೈತಿ. ಆ ಪರಿ ಟೀಮ್ ಡೌನಿಗೆ ಹೊಂಟೈತಿ. ಸೊ ಡೌನ್ ಈ ಥರ ಕಮ್ಬ್ಯಾಕ್ ಮಾಡೈತೆ ಅನ್ನೋದು ಅಷ್ಟೇ ಕರೆ. ಆದ್ರೆ ಸೀರೀಸ್ ಹೋಯ್ತು ಎಲ್ಲ ಹೋಯ್ತು. ಈಗಂತೂ ನೆಕ್ಸ್ಟ್ ಉಳಿದಿರೋ ನಾಳೆ ಮ್ಯಾಚ್ ಪ್ರೆಸ್ಟೀಜ್ ಸಂಬಂಧ ಗೆಲ್ಬೇಕು, ರೆಪ್ಯುಟೇಷನ್ ಸಂಬಂಧ ಗೆಲ್ಬೇಕು. ಇಲ್ಲಿಕರ ಇಂಡಿಯಾ ಟೀಮ್ ಹೆಂಗೆ ತಗೋತಾರತ್ತ ಎಲ್ಲರೂ ಇವ್ರೇನು ಬರ್ತಾರೆ ಜಿಂಬಾಬ್ವೆ, ಐರ್ಲೆಂಡ ಇಂಥ ಟೀಮ್ಗಳು ಆದರು.
ಸೊ ನಾವು ಆರಾಮ್ ಎಂಥ ಟೀಮ್ ಗೋಸ್ಕರ ಹೊಡಿತೀವತ್ತೆ ಅವ್ರು ಜಿಂಬಾಬ್ವೆ ಎದುರ್ಸೋಕೆ ನಮ್ಮನ್ನ ಅಟ್ ಏನೋ ಲೋ ಲೆವೆಲ್ದಾಗ ನೋಡ್ತಾರೆ. ಹಿಂಗೆ ನಾವು ಇಂಗ್ಲೆಂಡ್ ಸೋಲತ್ತೇವ್ರ ಮಾನ್ಯ ಐರ್ಲೆಂಡ್ ಬೇರೆ ಸೋತೀವಿ. ಸೊ ಹಿಂಗೆ ಸೀರೀಸ್ ಸೋಲಿಂದ ಏನಾಕತಿ ಜಿಂಬಾಬ್ವೆ ಎದುರ್ಸೋಕೆ ನಮ್ಮ ಲೈಟ್ ತೊಗೊಂಡ್ಬಿಡ್ತಾರೆ. ಏನು 2 ಸೀರೀಸ್ ಸೋಲ್ಕೋತ ಬರತ್ತ ನಾವು ಆರಾಮ್ ಸುಲ್ಸುತ್ತೆ ಅವ್ರಕ್ಕೆ ಇದು ಮಾಡ್ತಾರೆ. ಸೊ ಹಿಂಗೆ ಆಗೋದು ಬೇಡ. ಸೊ ಇದು ಒಂದು ಮ್ಯಾಚ್ ಗೆಲ್ಲಿ ನಮ್ಮ ಟೀಮ್ ಇಂಡಿಯಾ ಹಿಂದೆಗಡೆ ಗೆದ್ದ. ಗೆಲ್ಲಕ್ಕೇನು ಗೆದ್ರು ಏನು ಸಿಗಲ್ಬಿಟ್ರಿ, ಗೆದ್ರು ಏನು ಸಿಗಲ್ಲ. ಸೊ ಏನಾರ ಸ್ವಲ್ಪ ಪ್ರೆಸ್ಟೀಜ್ ಉಳ್ಕೊಳ್ಳೋದು ಅಷ್ಟೇ. ಅದು ಬಿಟ್ರೆ ಗೊತ್ತೈತಿ ನಿಮಗೆ ಟೀಮ್ ಸೆಲೆಕ್ಷನ್ ಎತ್ರ ಸಂಬಂಧ ಆಗಿರ್ತೈತಿ ಅದೆಲ್ಲ ಆಕೈತಿ. ಇನ್ನೊಂದು ಗುಡ್ ನ್ಯೂಸ್ ಅಂದರೆ ಏಷ್ಯನ್ ಗೇಮ್ಸ ಮತ್ತು ಏನು ಜಿಂಬಾಬ್ವೆ ಸೀರೀಸ್ ಬರುತ್ತೆ ಅದಕ್ಕೆ ವಿ ಲಕ್ಷ್ಮಣ್ ಕೋಚ್ ಅವರು. ಸೊ ಟೀಮ್ನಾಗ ಏನು ಸ್ವಲ್ಪ ಚೇಂಜಸ್ ಆಗು ಏನೋ ಪಾಸಿಬಲ್ ಭಾಳ ಅದಾವೆ. ಸೊ ಕಾಯ್ದು ನೋಡಿ ಏನೇನು ಆಕೈತೆ. ಸೊ ಇಲ್ಲಿವರೆಗೂ ಈ ವಿಡಿಯೋ ನೋಡೋದು ಕಿಮ್ಮಿದ್ರು ಎಲ್ಲರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಯ್ತು. ವಿಡಿಯೋಕೊಂಡು ಲೈಕ್ ಮಾಡೋಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೊಂದು ಎಲ್ರಿಗೂ ನಮಸ್ಕಾರ.